ಹಲೋ ಸ್ನೇಹಿತರೆ, ಬನ್ನಿ ನಮ್ಮ ದೇವಸ್ಥಾನಕ್ಕೆ ಕೆಲಸ ಮತ್ತೆ ಮಾಡ್ತಾ ಇದ್ವಿ. ಸಿಮೆಂಟ್ ಹಾಕ್ತಾ ಇದ್ದೀವಿ ನೋಡಿ. ಮತ್ತೆ ಶುರು ಮಾಡಿದ್ವಿ ಕೆಲಸ, ದೇವಸ್ಥಾನದ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಕೆಲಸ ತುಂಬ ಐತೆ, ಮಾಡ್ತಾ ಇದ್ದೀವಿ ನೋಡಿ. ಅವ್ರು ಬೇರೆ ನೋಡಿ, ನಮ್ಮ ಗಂಗಪ್ಪನವರು ಕೆಲಸ ಮಾಡೋಕ್ಕೆಲ್ಲ ಮತ್ತೆ ಸಿಮೆಂಟ್ ಕಲಿಸ್ತಾ ಇದ್ದಾರೆ. ಇನ್ನೊಂದು ಮುಟ್ಟ ಹಾಕ್ಕೊಬೇಕಲ್ಲ. ಹಾಂ ಇಲ್ಲ, ಇನ್ನೂ ಒಂದು 2 ಮುಟ್ಟ ಹಾಕೋ. ಗಟ್ಟಿಯಾಗಿರ್ಬೇಕಪ್ಪ ಕೆಲಸ ಮಾತ್ರ. ನೋಡಿ ಕೈಯೆಲ್ಲ ಮಾಡ್ತಾರೆ ಅವರು. ನೋಡಿ ಎಲ್ಲ ಸಿಮೆಂಟ್ ಹಾಕ್ತಾ ಇದ್ದೀವಿ, ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ. ನಡಿ ಊಟ ಮಾಡೋಣ ಗಂಗಣ್ಣ. ಗಂಗಪ್ಪ ಬೋಯಿನ್ ಪದ ಊಟ ಮಾಡೋಕೆ ಹೋಗ್ಬೇಕು. ನೋಡಲ್ಲಿ ಊಟ ಬಂದಿದೆ. ಟಿಫನ್ ಅಲ್ಲಿ ಹೋಗ ನಡಿ. ಇಲ್ಲಿ ಬೇಡ, ಅವ್ರು ಬರೋಲ್ಲ ನಡಿ. ಓಕೆ ನೋಡಲ್ಲಿ ನಮ್ಮ ಹೆಂಡ್ತಿ ಊಟ ಎತ್ಕೊಂಡ್ಬಂದಿದ್ದಾರೆ. ಟಿಫನ್ ಬಂದಿದೆ ನೋಡಿ. ಕೆಲಸದವ್ರಿಗೆ ಕೆಲಸಕ್ಕೆ ಟಿಫನ್ ಏನು ಎತ್ಕೊಂಡ್ಬಂದಿದ್ದೀರಮ್ಮ ಮೇಡಮ್? ಎಲ್ಲ ತೋರಿಸಿ ಏನು ಎತ್ಕೊಂಡ್ಬಂದಿದ್ದೀರಾ ಟಿಫನ್ ನೋಡಿ. ತೋರಿಸ್ತಾ ಇದ್ದಾರೆ ಏನೇನು ಎತ್ಕೊಂಡ್ಬಂದಿದ್ದಾರೆ ಅಂತೇಳಿ. ಏನೇನು ಎತ್ಕೊಂಡ್ಬಂದಿದ್ರಿ ಮೇಡಮ್? ನಮ್ಮ ಮೇಡಮ್ನವರು ನಮ್ಮ ಫುಲ್ ಖರಾಬಪ್ಪ. ನಮ್ಮ ಮೇಲೆ ಕೆಲಸ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಂಗಿಲ್ಲ, ಕರೆಕ್ಟಾಗಿ ಮಾಡಬೇಕು. ಇಲ್ಲ ಊಟ ತೋರಿಸಿ, ಸ್ವಲ್ಪ ಊಟ ತೋರಿಸಿ ಏನು ಎತ್ಕೊಂಡ್ಬಂದಿದ್ದೀರಾ? ಓ ಮೊಸರು ಮತ್ತು ಪಲಾವ್ ನೋಡಿ ಸ್ನೇಹಿತರೆ, ಕೆಲಸದವ್ರಿಗೆ ಊಟ ಎತ್ಕೊಂಡ್ಬಂದಿದ್ದಾರೆ. ಪಲಾವು ಮತ್ತು ಮೊಸರು. ಇನ್ನೇನು ನೆನ್ಸ್ಕೊಳಕ್ಕೆ ಏನು ಎತ್ಕೊಂಡ್ಬಂದಿಲ್ವಾ ಮೇಡಮ್? ನೋಡಿ ನಮ್ಮ ದೇವಸ್ಥಾನಕ್ಕೆ ಇನ್ನೂ ಸ್ವಲ್ಪ ತುಂಬ ಅದ್ಧೂರಿಯಾಗಿ ಕೆಲಸ ಮಾಡ್ತಾ ಇರ್ತೀವಿ. ನಾವು ಜೀವಿತ ಅಂತ ನಮ್ಮ ಜೀವನ ಎಷ್ಟು ಇರ್ತಾ ಅಷ್ಟುವರೆಗೂ ಮಾಡ್ತಾನೇ ಇರ್ತೀವಿ. ಕೆಲಸ ಮಾಡ್ತಾ ಇರ್ತೀವಿ. ಮುಂದಕ್ಕೆ ಇನ್ನೂ ಮುಂದಕ್ಕೆ ಮುಂದಿನ ಜನ್ಮದಲ್ಲಿ ಕೂಡ ಕೆಲಸ ಮಾಡಬೇಕು. ನೋಡಿ ನಮ್ಮ ಹೆಂಡ್ತಿ ಏನೋ ಬೈತಾವಳು ನನ್ನ. ಏನೇನೋ ಹೇಳ್ಬೇಡಪ್ಪ ಸುಮ್ಮನೆ ಇರ ಅಂತ ಹೇಳಿದ್ದಾಳೆ. ನೆಗಿತಾ ಇದ್ದಾರೆ. ನಮ್ಮಿಬ್ಬರದು ಒಂದು ಸೆಲ್ಫಿ. ನಮ್ಮಿಬ್ಬರು ಇವಾಗ ಒಂದು ಸೆಲ್ಫಿ. ನಾನೇ ಅಡುಗೆ ಇನ್ನೂ ಕೆಲಸದವ್ರು ನೀರು ಎತ್ಕೊಂಬರಕ್ಕೆ ಹೋಗಿದ್ದಾರೆ ನೋಡಿ. ನೀರು ಎತ್ಕೊಂಬಂದಿದ್ದಾರೆ ನಮ್ಮ ಪ್ರಮೋದ್ ಮತ್ತು ಸಿದ್ದಪ್ಪ ಕೆಲಸದವರು. ಇಲ್ಲಿ ಎತ್ಕೊಂಬಂದ್ಬಿಡು, ಇದ್ರಲ್ಲಿ ಹಟ್ಬಿಡಿ. ಬಾ, ಈ ಸಿಮೆಂಟಲ್ಲಿ ಹಟ್ಬಿಡು. ಹಟ್ಬಿಟ್ಟು ಪ್ರಮೋದ ಬನ್ನಿ ಊಟ ಮಾಡಬೇಡ. ತಿಂಡಿ ಟಿಫನ್. ಗಂಗಪ್ಪ ಎಲ್ಲ ಹೋಗ್ಬಿಟ್ರ? ಪತ್ತ ಇಲ್ಲ. ಪ್ರಮೋದ ಪ್ರಮೋದಣ್ಣ ಬಾಯಿಲೆ ಚೆನ್ಗೆ ಎತ್ಕೊಂಬ. ಹಂಗೆ ಎತ್ಕೊಂಬಂದ್ಬಿಡ ಅದನ್ನು. ನೋಡಿ ಸ್ನೇಹಿತರೆ, ನಮ್ಮ ದೇವಸ್ಥಾನ ಹತ್ರ ಕೆಲಸ ಮಾಡೋದು ನೋಡ್ರಿ. ಅದು ಎತ್ಕೊಂಬಂದ್ಬಿಡಿಲಿ. ಟೋಪಿ ತೆಗೆದುಬಿಡಪ್ಪ, ಬಿಸಿಲಿಲ್ಲ, ಫುಲ್ಲು ಮಳೆ ನಮ್ಮ ಕಡೆ ಮುಚ್ಕೊಂಡೈತೆ. ಬಿಸಿಲು ಅಂತ ಹೇಳ್ಬಿಟ್ಟು ನಮ್ಮ ಪ್ರಮೋದಣ್ಣ ಟೋಪಿ ಹಂಗೆ ಹಾಂ ಟೋಪಿ ತೆಗಿಯಪ್ಪ ನಿಮ್ಮದು ಸ್ವಾಮಿ. ಸಣ್ಣ ಎತ್ಕೊಂಬಿಡಂಗೆ ಸ್ವಲ್ಪ ಇದು ಮಾಡು. ಬಾಪ ಚೆನ್ನಾಗಿ ಕಲಿಸ್ತೀವಿ ಬಾ ನೀನು ಪ್ರಮೋದು. ಆ ಮೇಸ್ರಿ ಬಾಪಿಲ್ಲ ನಡಪ್ಪ, ಊಟ ಮಾಡೋಣ. ಪ್ರಮೋದ ಬನ್ನಿ. ಆ ಕಡೆ ಎಲ್ಲ ಹೋಗಿದ್ದಾರೆ ಗನೇ. ನಡಿ ಊಟ ಮಾಡೋಣ. ನಡಿ ಅಲ್ಲಿಗೆ ಹೋಗ್ಕೊಂಡು ನಾನು. ಮೊಸರನ್ನ ಪಲಾವಲ್ಲ, ಚೌಚೌ ಬಾತ್ ಮಾಡ್ಕೊಂಬಂದ್ಬಿಡೋದ. ಓ ಪ್ರಮಾದ ನೀನು ಕಡನ
ತಿನ್ನೋ ನಡಿ, ಬೇಗ ಮಳೆ ಬರೋಂಗೈತೆ. ನೀನು ಬಿಸಿಲು ಅಂತ ಹೇಳ್ಬಿಟ್ಟು ಟೋಪಿ ಹಾಕೊಂಬಿಟ್ಟಿದ್ಯಾ. ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮತ್ತು ಆಪಲ್ ಕಾಯಿ ಗೊಜ್ಜು ಮಾಡ್ಕೊಂಬ. ಆಪಲ್ ಗೊಜ್ಜು ಮಾಡ್ಕೊಂಬ, ಸ್ವೀಟ್ ಆಗಿರ್ತದೆ. ನನಗೆ ಹಾಕ್ಕೊಡು, ಟಿಫನು ಇದಾ ಮಾಜನಾ? ಇದೇನು ಮಾಜ ಬೆಳಗೈತೆ ಸಿದ್ದಪ್ಪ ನೋಡು. ಹಾಂ, ನಂದದು ಶಾಯಿಸೋದು. ಪ್ರಮಾದ ಇಲ್ಲಿ ನೋಡು, ಪ್ರಮಾದ ಇಲ್ಲಿ ಸ್ವಲ್ಪ ನೋಡ್ಬಿಡು. ನಾಚಿಕೆ ಅಣ್ಣ, ಎಲೆ ಇಲ್ಲ ಎಲೆ ಒಣ್ಣ ಒಳ್ಳೇದು. ಒಬ್ಲೇಶಮ್ಮ ಎಲೆ ಕೊಡು. ಗಂಗಪ್ಪ ನೋಡು, ತಟ್ಟೆ ಎದ್ಕೊಂಡು ಅವರು ಎಲೆ ತೊಗೊಂಬಂದಿದ್ದಾರೆ ಊಟ ಮಾಡೋಕ್ಕೆ. ಓಕೆ, ಇನ್ನೂ ಒಳ್ಳೆಯದು. ತಟ್ಟೆ ತೊಳೆಯೋ ಕಷ್ಟ ಇರಲ್ಲ. ನನಗೆ ಕೂಡ ಎಲೆಯಲ್ಲಿ ಹಾಕ್ಕೊಡಮ್ಮ, ನಾನು ಕೂಡ ಎಲೆಯಲ್ಲಿ ತಿಂತೀನಿ. ನಿನ್ನ ಹತ್ರ ಬೋಲೆ ಮೋಸ. ಹಾಂ, ನನಗೂ ಎಲೆ ಬೇಕು ಊಟ. ನೀನು ಹಾಕ್ಕೊಂಬಿಡು. ಇಲ್ಲೆಲ್ಲ ಹಾಕ್ತಾಳೆ ಬಿಡು. ಯೋಯಿಸ್ಕಲ್ಲ. పోనే గంట పని లేదు ఇంకా ఆయన కాంటే లాస్ట్ లైఫ్ ಉಪ್ಪಿನ ಸೇಪ ರಾಗಿ ಮುದ್ದೆ ಮಾಡ್ತೀನಿ, ಮುಚ್ಕೊಂಡಿರ. ಹಾಕ್ಬಿಡ್ತೀನಿ ಗಂಟೆಯಲ್ಲೇ. ಮಧ್ಯಾಹ್ನ ತಿರುಗಿ ರಾಗಿ ಮುದ್ದೆ ತಿನ್ಬೇಕು, ಕುಚ್ಚಿಬಿಡ್ತೀನಿ. ರಾಗಿ ಮುದ್ದೆ ಮಧ್ಯಾಹ್ನ ಅನ್ನ ಸಾಂಬಾರು. ಉಪ್ಪಿಟ್ಟು ಅಲ್ಲ ಹಾಕಲ್ಲ, ಇವಾಗ ಹಾಕ್ತೀನಿ. ಹಾಕ್ಬಿಡ್ತೀನಿ, ಮುಚ್ಕೊಂಡು ತಿನ್ಬೇಕು. ಇನ್ನೂ ಬೇಕಾದ್ರೆ ಹಾಕ್ತೀನಿ. ಶೆನ್ಗೆ ಕನ್ನಡ ಮಾತಾಡಪ್ಪ. ಸಾಕು ಹಾಕಪ್ಪ. ಕನ್ನಡ ಮಾತಾಡಕ್ಕೆ ಬರಲ್ಲ ನಿನ್ಕ? ಸಾಂಬಾರು ಹಾಕಿ ಮಜ್ಜಿಗೆ ಹಾಕಿದ್ರೆ ಹಿಡ್ದೋಗಲ್ಲ. ಮಜ್ಜಿಗೆ ಬರ್ತಾಯಿದ್ದೀನಿ. Ada kayak popos mah. ಫೋಟೋ ಕೊಡ್ತಾನಮ್ಮ. ಅದು ಬಾಟ್ಲು ಒಳಗೆ ಕಿಚಡಿ ಇದಕ್ಕೇನು ಕಿಚನ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡ್ತೀವಿ. ರಾಗಿ ಮುದ್ದೆ ಅನ್ನ ಸಾಂಬಾರು. ನನ್ಗೆ ಹಾಕ್ಕೊಡಿ ಬಾ. ಮಾಡೋಣ ಸ್ನೇಹಿತರೆ, ಊಟ ಮಾಡ. ಮೊಸರು ಪಲಾವ್ ಐತೆ, ಬನ್ನಿ ತಿನ್ನಕ್ಕೆ ಬಣ್ಣನ. ಹೇಳಕ್ಕಾಗೇನಾ? ಎಲ್ಲ ಕೆಲಸ ತಿಂದಾಕ್ಬಿಟ್ಟಾರಪ್ಪ, ನಮ್ಗೆ ಊಟನೇ ಇಲ್ಲ. ನೋಡಿ ಇಷ್ಟೇ ಎಷ್ಟು ಮಾಡ್ಗ್ಯಾರ. ನಮ್ಮ ಹೆಂಡತಿ ಕೂಡ ಇಲ್ಲ, ನನಗೂ ಇಲ್ಲ. ಭಾಷೆ ಎಲ್ಲ ತಿಂದಾಕ್ಯವ್ರೆ. ಬನ್ನಿ ಸರ್, ಬನ್ನಿ ಮೇಡಮ್. ಓಕೆ, ಬಾಯ್. ಸಾಕು. ನನಗೆ ಹೆಂಗೆ ಇಷ್ಟಪಡ್ತದೆ ಆಗಿರೋ.
ಫುಲ್ಲು ನೈಸ್ ನೈಸ್. ಫುಲ್ ಕ್ಲೀನ್ ಆಗಿದೆ. ಒಲೆ ರೆಡಿ ಮಾಡಿದ್ದಾರೆ ಕೆಲಸ. ಬೇಗ ಬೇಗ ಮಾಡಿ, ಊಟ ಬರ್ತಾ ಇದೆ. ರಾಗಿ ಮುದ್ದೆ ಬದನೆಕಾಯಿ ಸಾಂಬಾರು ಬರ್ತಾ ಇದೆ, ಬೇಗ ಬೇಗ ಮಾಡಿ. ಗಟ್ಟಿಗೆ ಪಡ್ಕಂಗಯ್ಯ, ಲೂಸ್ ಇಡೋದು. ಹಾಂ, ನಿಧಾನ ಬೇಕ್ರ. ಅದು ಸಪ್ರೇಟ್ ಆಯ್ತು. ಓ, ಈ ಗಂಟೆ ಹೇಳಿ, ಈ ಗಂಟೆ ಸಪ್ರೇಟ್. ಇದು ಪಾಂಜ ಇಲ್ಲ, ಅದ ಪಾಂಜ. ನೀಟ್గా ಮಾಡ್ರಪ್ಪ. ಕೆಲಸ ಎಲ್ಲ ಆಯಿತು, ಊಟ ಮುಗೀತು. ಕೆಲಸ ಹತ್ರ ಹೋಗ್ಬೇಕು ಇವಾಗ. ಅಣ್ಣ ಸಿದ್ದಣ್ಣ, ನೀಟಾಗಿ ಮಾಡ್ಬೇಕಣ್ಣ. ಫಿನಿಶಿಂಗ್ ಹೆಂಗಿರ್ಬೇಕು ಗೊತ್ತಾ? ಇಲ್ಲಿ ನೋಡಿಲ್ಲೇ ನಮ್ಮ ನೋಡಿ ಸ್ವಲ್ಪ. ಫಿನಿಶಿಂಗ್ ಸೂಪರ್ ಆಗಿರ್ಬೇಕು. ಎಷ್ಟು ಅಣ್ಣ ಗಂಗಣ್ಣ, ಫಿನಿಶಿಂಗ್ ಇಲ್ಲಿ ನೋಡು, ನಮ್ಮ ನೋಡಿಲ್ಲಿ ನಮ್ಮ ನೋಡ್ಕೊಂಡು ಕೆಲಸ ಮಾಡು. ಫಿನಿಶಿಂಗ್ ಹೆಂಗಿರ್ಬೇಕು ಗೊತ್ತಾ? ಪ್ರಮೋದಣ್ಣ ಅವ್ರಿಗೇನು ಬೇಕು ಕೊಡು, ಹೆಲ್ಪ್ ಮಾಡಪ್ಪ. ಅಣ್ಣ ಹೆಂಗಿರ್ಬೇಕು ಹೇಳ ಫಿನಿಶಿಂಗ? ನಮ್ಮ ಗಂಗಪ್ಪ ಮೇಸ್ತ್ರಿ ಫಿನಿಶಿಂಗ್ ಸೂಪರಾಗಿರಬೇಕು. ಇಲ್ಲಾಂದರೆ 30 ರೂಪಾಯಿ ಕೂಲಿ ಕೊಡ್ತೀನಿ ಅಷ್ಟೇ. ಹೋಗ್ಲಿ, ಇನ್ನೊಂದು 10 ರೂಪಾಯಿ ಕೊಡ್ತೀನಿ. 40 ರೂಪಾಯಿ. ಹಾಂ, ಎಷ್ಟಣ್ಣ ಕೂಲಿ ಇವಾಗ? ಕೂಲಿ ಎಷ್ಟು? ಆಯಿತು, ಒಂದು 50 ರೂಪಾಯಿ ಕೊಟ್ಬಿಡ್ತೀನಿ ಬಿಡು, ಹೋಗ್ಲಿ. ಬೇಕಾದ್ರೆ ನಾನು ಮುಟ್ಟು ತರ್ಸೋಣ ಬಿಡು, ಬೇಕಾದ್ರೆ. ಗಂಗಯ್ಯ నాకు ఈ సిమెంట్ అనేది తిప్పించిస్తే ಗಂಗಯ್ಯ ಬಾಪ ಇಲ್ಲ, ಈ ಸಿಮೆಂಟ್ ಕ್ಲೀನಾಗಿ ಕಲಿಸಿಬಿಡ್ಬ. ಸಿಮೆಂಟ್ ಕಲಿಸ್ಬಿಡ್ಬೇಕು ಒಳಗೆ, ನೀರಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರ್ತದೆ. ಸಿದ್ದಣ್ಣ, ನೀರಾಗಿರ್ಬೇಕಲ್ಲ ಸಿಮೆಂಟು. ಪ್ರಮೋದ ಒಳಗೆ ಕಿಳಿಬೇಡಪ್ಪ, ಕಾಲಿಗೆ ತೂಟ್ ಬೀಳ್ತವೆ. ನಂಜನಗೂಡು ತೇರು ಯಾವಾಗ? ಸ್ನೇಹಿತರೆ, ಇವ್ರು ಕೇಳ್ತಾ ಇದ್ದಾರೆ ನಮ್ಮ ಸಿದ್ದಪ್ಪನವರು. ಸಿದ್ದಪ್ಪ ಹೇಳು, ಏನು ಹೇಳು, ನೀ ನಂಜನಗೂಡು ತೇರು ಯಾವಾಗ ಅಂತೇಳಿ. ಓಕೆ, ಯಾರಾದರೂ ಕಾಮೆಂಟ್ ಹಾಕಿ, ನಂಜನಗೂಡು ತೇರು ಯಾವಾಗ ಅಂತೇಳಿ ಒಂದು ಕಾಮೆಂಟ್ ಹಾಕಿ. ನಮ್ಗೆ ಕೂಡ ಗೊತ್ತಿಲ್ಲ. ನಮ್ಮ ಮೇಸ್ತ್ರಿ ಸಿದ್ದಪ್ಪನವ್ರು ಕೇಳ್ತಾ ಇದ್ದಾರೆ.
ಮೇಸ್ತ್ರಿ ಚಿಕ್ಕ ಬಾಣ್ಲಿ ಎತ್ಕೊಂಬಾರ್ದಾ? ದೊಡ್ಡ ಬಾಣ್ಲಿ ತೂಕ ಜಾಸ್ತಿ. ಸ್ಮೂತ್ ಆಗಿರಬೇಕು. ಕಾಲಿಟ್ರೆ ಜಾರಬಾರ್ದು, ಆ ಥರ ಗಟ್ಟಿಯಾಗಿರಬೇಕು. ಅದು ಆ ಥರ ಹೊಡಿ ಗಟ್ಟಿಗೆ ಹೊಡಿ. ಓಕೆ ಸ್ನೇಹಿತರೆ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಾಳೆ ವೀಡಿಯೋ ಎಲ್ಲ ಸಿಗ್ತೀನಿ. ಎಲ್ರಿಗೂ ಬಾಯ್.